ಇದೆ ಈಗ ನಮ್ಮ ಹತ್ತಿರ ಇರೋರು ಇಬ್ಬರನ್ನು ಮರೆತುಬಿಟ್ಟೆ ಮಾತಾಡುವಾಗ. ಧರ್ಮ ಕೀರ್ತಿರಾಜು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ಆ್ಯಕ್ಟಿಂಗ್ ಮಾಡೋದು ಅನ್ನಿಸ್ತು. ಒಳ್ಳೆ ಕಂಟ್ರೋಲ್ಡ್. ಒಂದು ದಿವಸ ಊಟ ಮಾಡೋಕೆ ಧರ್ಮ ನೀವು ಸ್ವಲ್ಪ ಸೆಲೆಕ್ಟ್ ಮಾಡಿ ಕತೆ ಮಾಡಿ, ನೀವು ಎಲ್ಲೋ ಇರಬೇಕಿತ್ತು, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಿಮಗೆ, ತುಂಬ ನ್ಯಾಚುರಲ್ ಆ್ಯಕ್ಟರ್ ಅವರು, ಓವರಾಗಿಲ್ಲ, ಭಾಳ ಸಹಜವಾಗಿ ನಡೆಸಿದ್ರು. ಅದನ್ನು ಒಂದು ದಿವಸ ಅವ್ರಿಗೆ ಹೇಳಿದೆ, ನೀವು ಇಲ್ಲಿವರೆಗೂ ಬೆಳೆಯೋದು ನಾನು ನೋಡಬೇಕು ಧರ್ಮ ಈ ಸಿನಿಮಾ ಆದಮೇಲೆ ಅಂತ ಕೂಡ ಹೇಳಿದ್ದೀನಿ. ಆ್ಯಂಡ್ ಐ ಸ್ಟಿಲ್ ನೋ ಹೋಪ್ ಆ್ಯಂಡ್ ವಿಶ್ ಹಿಮ್ ದ ಸೇಮ್. ಅದೇ ಥರ ಇವರು ನಿಖಿತಾ ಅವರು, ಇವ್ರದ್ದು ಅಷ್ಟೇ. ಇವ್ರದ್ದು ತುಂಬ ಚಾಲೆಂಜಿಂಗ್ ರೋಲ್ ಇವ್ರದ್ದು. ಅದಕ್ಕೆ ಬೇರೆ ಬೇರೆ ಶೇಡ್ಗಳಿದೆ. ಒಂದು ಕಡೆ ವೆರಿ ಎಮೋಷ್ನಲ್ ಆಗುತ್ತೆ, ಒಂದು ಕಡೆ ವೆರಿ ಗ್ಲ್ಯಾಮರಸ್, ಒಂದು ಕಡೆ ವೆರಿ ಒಂಥರ ಏನಂತಾರೆ ಫೈಟ್ ಮಾಡೋವಂಥ ಲೇಡಿ ಆಗ್ತಾರೆ. ಇದು ಎಲ್ಲವನ್ನು ಕೂಡ ಆಕೆ ಕೂಡ ಸಮರ್ಥವಾಗಿ ಅಭಿನಯಿಸಿದ್ದಾರೆ. ಸುಮಾರು ವಿಷಯಗಳು ನಾನು ಕೆಲವು ಸಲ ಅವಳು ಗೋಳಿಕೊಂಡಿರ್ಬೋದು, ಇನ್ನೊಂದು ಸಲ ಅದು ಮಾಡೋಣ, ಇದು ಮಾಡಿ, ಹಿಂಗೆ ಮಾಡಮ್ಮ, ಹಂಗೆ ಮಾಡಮ್ಮ ಅಂತ. ಯಾಕಂದರೆ ನನ್ನ ತಲೆಯಲ್ಲಿ ಇದ್ದಿದ್ದನ್ನು ಅವಳು ತೋರಿಸಿದ್ರು, ಅದೊಂದು ಖುಷಿ ಆಯಿತು. ಸೊ ಅವ್ರು ಹೇಳ್ದಂಗೆ ನಿರ್ಮಾಪಕರಿಗೆ ಚೆನ್ನಾಗಿ ಬಂತು ಅಂತ ಖುಷಿ ಇಲ್ಲ, ನಮಗೆ ಈ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಇದರಲ್ಲಿ ಅದು ತುಂಬ ದೊಡ್ಡ ಖುಷಿ ಕೊಡೋದೇನೆಂದರೆ, ನಾನು ಬರೆಯುವಾಗ ಕಲ್ಪನೆ ಮಾಡಿದ್ದು ಒಬ್ಬ ನಾಯಕ, ಕಲ್ಪನೆ ಮಾಡಿದ್ದು ನಾಯಕಿ ಅಲ್ಲಿದ್ದಾರೆ. ಆಮೇಲೆ ಬಿಕ್ಕಿದ್ದು ಬಿಡಿ, ಎಲ್ಲ ಮಿಕ್ಕವರೆಲ್ಲ ಎಕ್ಸ್ಪರ್ಟ್ಸೇ. ಇವಾಗ ನಾಗೇಂದ್ರ ಬಗ್ಗೆ ಹೇಳ್ಬೇಕಲ್ಲ, ಅವರೆಲ್ಲ ನೀರು ಕುಡ್ದಂಗೆ ಮಾಡ್ಬಿಟ್ಟು ಹೋಗ್ತಾರೆ. ಕೋಟೆ ಪ್ರಭಾಕರ್ ಹಂಗೆ ಮಾಡಿದ್ದಾನೆ, ಮಿಕ್ಕೆಲ್ಲ ಆಡಿಬಿಡ. ಬಟ್ ನನಗೆ ನಾಯಕಿಯರು ನನ್ನ ಮೇಯ್ನು ಟಾರ್ಗೆಟ್. ನಾಯಕರು ಈಗ ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ. ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ಟಕೀಲಾ ಸಿನಿಮಾ ಮಾಡೋದಕ್ಕೆ ಐ ಥಿಂಕ್ ಮುಖ್ಯ ಕಾರಣ ಮೊದಲನೇದಾಗಿ ನಾಗಚಂದ್ರ ಸರ್. ನನ್ನ ಮತ್ತು ಅವರ ಒಂದು ಜರ್ನಿ ಐ ಥಿಂಕ್ ಜೋಯಿಗುಡ್ಡ ಸಿನಿಮಾ ಅದು ತುಂಬ ಕಷ್ಟಪಟ್ಟು ಮಾಡಿರೋದು ಒಂದು ಸಿನಿಮಾ. ಒಂದು 90% ಸಿನಿಮಾ ಮುಗೀತು. ಬಟ್ ಎಲ್ಲೋ ಒಂದು ಕಡೆ ಕಾರಣಾಂತರದಿಂದ ನಿರ್ಮಾಪಕರು ಇನ್ನೂ ಅದನ್ನು ರಿಲೀಸ್ ಮಾಡಲ್ಲ, ಸ್ವಲ್ಪ ಸಮಸ್ಯೆಗಳಾಗೈತೆ. ಸೊ ಈ ವೇದಿಕೆ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದು 90 ಭಾಗ ಸಿನಿಮಾ ಮುಗಿಸಿದ್ದೀವಿ. ಅದು ಗೋವಾನಲ್ಲಿ ಎಲ್ಲ ಕಡೆ ಶೂಟ್ ಮಾಡಿರೋಂಥ ಒಂದು ಸಿನಿಮಾ. ಒಂದು ಕಡೆ ಅವ್ರಿಗೂ ಒಂದು ಬೇಜಾರಿದೆ, ನನಗೂ ಒಂದು ಬೇಜಾರಿದೆ. ಸೊ ಅದಕ್ಕೆ ಆ ಟೈಮಲ್ಲಿ ನನಗೆ ಈ ಕತೆ ಹೇಳ್ಬಿಟ್ಟು, ಇಲ್ಲ ಎಲ್ಲೂ ಕೂಗ್ಬೇಡಿ ಧರ್ಮ, ಒಂದು ಒಳ್ಳೆ ಸಿನಿಮಾ ಮಾಡೋಣ ನಿಮ್ಮ ಕಾಂಬಿನೇಷನಲ್ಲಿ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಪಕರಾಗಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಒಳ್ಳೇದಾಗಲಿ. ಈ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಿರ್ಮಾಪಕರಾಗಬೇಕು ಇವರು ಅಂತ ನನಗೊಂದು ಆಸೆ. ಯಾಕಂದರೆ ತುಂಬ ಕಷ್ಟ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಅವ್ರು ಅವಾಗಲೇ ಹೇಳ್ದಂಗೆ ಮುನಿಯಾ ಸಿನಿಮಾ ಒಂದು ಹಿಟ್ ಕೊಟ್ಟಾದ್ಮೇಲೆ ಒಂದು ಕೆಲವು ಸಿನಿಮಾಗಳು ಅವ್ರಿಗೂ ಕೈ ಹಿಡಿಲಿಲ್ಲ. ಸೊ ಇದ್ರ ಮುಖಾಂತರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತೀನಿ. ಹಾಗೂ ಪ್ರವೀಣ್ ನಾಯಕ್ ಸರ್ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ನಮ್ಮ ತಂದೆಯವರಿಗೆ ನಾನು ಹೇಳಿದ ತಕ್ಷಣ ಪ್ರವೀಣ್ ನಾಯಕ್ ಸರ್ ಸಿನಿಮಾ ಮಾಡ್ತೀನಿ, ಹಿಂಗೆ ಮಾತುಕತೆ ಆಗ್ತಾಯಿದೆ ಅಂತ. ಫಸ್ಟ್ ಅವ್ರು ಹೇಳಿದ್ದು ಮಾಡು, ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು, ತುಂಬ ತಿಳುವಳಿಕೆ ಇರೋಂಥ ಒಂದು ಪರ್ಸನ್ನು. ಸೊ ಅಂಥವ್ರ ಜೊತೆ ನೀನು ಕೆಲಸ ಮಾಡಿದ್ರೆ ನಿನಗೂ ಒಂದು ತಿಳ್ಕೊಳೋಕ್ಕೆ, ಒಂದು ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ನನಗೆ ಇವಾಗ ತುಂಬ ಪತ್ರಿಕಾ ಮಿತ್ರರು ಇದ್ದಾರೆ ನನ್ನ ಜೊತೆ, ಯಾವಾಗಲೂ ತುಂಬ ಓಪನ್ನಾಗಿ ಹಾರ್ಟ್ಲಿಯಾಗಿ ಮಾತಾಡ್ತಾರೆ. ವಾಸು ಸರ್ ಆಗಿರ್ಬೋದು, ಜಗದೀಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಐ ಥಿಂಕ್ ಮನು ಸರ್, ಮೋಕ್ಷಾನಂದ ಸರ್, ಎವ್ರಿಬಡಿ, ನಾಗೇಶ್ ಸರ್, ಐ ಥಿಂಕ್ ದೇ ಆಲ್ ಯಾಕೆ ಧರ್ಮ ಸರಿಯಾಗಿ ಆಯ್ಕೆಗಳು ಮಾಡ್ತಿಲ್ಲ, ಒಳ್ಳೆ ಸಿನಿಮಾಗಳು ಮಾಡು, ಸ್ವಲ್ಪ ನಿಂಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಎಲ್ಲೋ ಒಂದು ಕಡೆ ಕುಗ್ತಿದ್ಯಾ, ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಸಿನಿಮಾ ಮಾಡ್ತೀಯಾ, ಏನೋ ಒಂದು ಹಿಟ್ ಆಗುತ್ತೆ, ನಿನ್ನ ತಂದೆಯವರ ಹೆಸರನ್ನ ಇನ್ನೊಂದು ಸ್ವಲ್ಪ ನೀನು ಚೆನ್ನಾಗಿ ಇದು ಮಾಡ್ತೀಯ ಅಂತ. ಬಟ್ ಎಲ್ಲೋ ಐ ಥಿಂಕ್ ಒಂದು ಕತೆ ಹೇಳೋ ಟೈಮಲ್ಲಿ ಇಲ್ಲ ಸ್ಟಾರ್ಟ್ ಮಾಡಿದಾಗ ಒಂಥರ ಇರುತ್ತೆ, ಆಮೇಲೆ ಪಬ್ಲಿಸಿಟಿ ಇರಲ್ಲ. ಒಂದೊಂದ್ಸಲಿ ಸಿನಿಮಾ ಹಾಗೆ ರಿಲೀಸ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾ ರಾನಿ ಅಂತ ಒಂದು ಸಿನಿಮಾ ಹೋದ ವರ್ಷ ರಿಲೀಸ್ ಆದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಸಿನಿಮಾ. ನಮ್ಮ ತಂದೆಯವರು ತುಂಬ ವರ್ಷಗಳ ನಂತರ ಆ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದೆಯಾ, ತುಂಬ ಒಂದು ಒಳ್ಳೆ ಆ್ಯಕ್ಟಿಂಗ್ ಆಗಿರ್ಬೋದು, ಕತೆ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಜನಕ್ಕೆ ರೀಚ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಭಾಳ ಬೇಜಾರಾಯಿತು. ಸೊ ಐ ಥಿಂಕ್ ಒಂದು ಟಕೀಲಾ ಅನ್ನೋ ಒಂದು ಸಿನಿಮಾ ಸರ್ ಜೊತೆ ಮಾಡಿದ್ದು, ಪ್ರವೀಣ್ ನಾಯಕ್ ಸರ್ ಜೊತೆ ಮಾಡಿದ್ದು, ಎಲ್ಲೋ ಒಂದು ಕಡೆ ಐ ಥಿಂಕ್ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಯಾಕಂದರೆ PKS ದಾಸ್ ಸರ್ ಒಂದು ಒಳ್ಳೆ ಸೀನಿಯರ್ ಕ್ಯಾಮ್ರಾಮನ್ನು. ಸೊ ಅವ್ರೂ ಅಷ್ಟೇ ಒಂದು ಕೆಲವು ಫ್ರೇಮ್ಗಳಂತೂ ನಮ್ಮ DNA ಬೇಕಾಗಿರಲ್ಲ, ಮಾನಿಟರ್ ನೋಡಿದ್ರೆ DNA ಬೇಕಾಗಿಲ್ಲ, ಅಂಥ ಅದ್ಭುತವಾದ ಲೈಟಿಂಗಲ್ಲಿ ನನ್ನ ತೋರಿಸಿದ್ದಾರೆ. ಆಮೇಲೆ ಆ್ಯಕ್ಟಿಂಗ್ ವೈಸ್ ನಿಖಿತಾನೂ ಅಷ್ಟೇ. ಸೊ ಐ ಥಿಂಕ್ ಈ ಸಿನಿಮಾ ಮುಖಾಂತರ ಐ ಥಿಂಕ್ ಇನ್ನೊಂದು ಫೇಸ್ ಆಫ್ ಮೈ ಲೈಫ್ ಸ್ಟಾರ್ಟ್ ಆಗ್ಬೋದು ಅಂತ ನಂಗೆ ಒಂದು ಭರವಸೆ ಇದೆ. ಅದೇ ಥರ ಅವ್ರೂ ಅಷ್ಟೇ ಒಳ್ಳೆ ಪ್ರಮೋಷನ್ ಮಾಡೋಣ, ಸಿನಿಮಾನ ಅದ್ಭುತವಾಗಿ ರಿಲೀಸ್ ಮಾಡೋಣ ಅಂತ ಜಯಣ್ಣ ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಸೊ ಐ ಥಿಂಕ್ ಮೇ ಎಂಡಲ್ಲಿ ಇಲ್ಲ ಮಿಡ್ಡಲ್ಲಿ ರಿಲೀಸ್ ಮಾಡೋಣ ಅಂತಲೂ ಪ್ಲ್ಯಾನ್ ಇದೆ. ಸೊ ಇದರಲ್ಲಿ ನಿಖಿತಾ ಜೊತೆ ಒಂದು ಕಾಂಬಿನೇಷನ್. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್, ವಂಡರ್ಫುಲ್ ವರ್ಕಿಂಗ್ ವಿತ್. ಯಾಕಂದರೆ ಸರ್ ಹೇಳ್ದಂಗೆ ಒಂದಷ್ಟು ಬೋಲ್ಡ್ ಸೀನ್ಸ್ ಅಂತ ಅಂದಿದೆ, ಬಟ್ ಏನಕ್ಕೆ ಬೇಕು ಅಂದರೆ ಅದು
ವಲ್ಗರಾಗಿ ತೋರಿಸೋದಂತ ಅಲ್ಲ, ಬಟ್ ಕತೆಗೆ ಬೇಕಾಗಿರೋದು ನನ್ನ ಸಿನಿಮಾ. ಕೆಲವು ಸೀನ್ಸ್ಗಳು ಅವರೇ ಆ್ಯಕ್ಟ್ ಮಾಡಿ, ಧರ್ಮ ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ತುಂಬ ಬಿಟ್ಬಿಡಿ, ಆ ಚಳಿ ಬಿಟ್ಬಿಡಿ, ಮೈ ಚಳಿ ಬಿಡಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬರೀ ನಿಮ್ದು ಅದೇ ಇಮೇಜ್ನ ಬಿಟ್ಟು ಒಂದು ಈ ಥರ ಒಂದು ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಈ ಸಿನಿಮಾನಲ್ಲಿ ಅದು ಶೀ ಈಸ್ ಆಲ್ಸೋ ಬಿನ್ ವೆರಿ ಸ್ಪೋರ್ಟಿವ್ ಆ ನಿಟ್ಟಲ್ಲಿ. ಆ್ಯಂಡ್ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ನಮ್ಮಿಬ್ರದ್ದು. ಆಮೇಲೆ ಸರ್ ಹೇಳ್ದಂಗೆ ಅತಿ ಹೆಚ್ಚು ಏನಾದರೂ ಆದರೆ ಲೈಫಲ್ಲಿ, ಲೈಕ್ ಇವಾಗ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಸಿನಿಮಾನಲ್ಲಿ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಜೀವನದಲ್ಲಿ ಏನೇನು ಆಗ್ಬೋದು, ಅನಾಹುತಗಳು ಆಗ್ಬೋದು, ಇಫ್ ಯು ನಾಟ್ ಕೇರ್ಫುಲ್ ಇನ್ ಲೈಫ್. ಮತ್ತು ಯಾವುದೋ ಒಂದು ಚಟಕ್ಕೆ ಇಲ್ಲ ಏನೋ ಒಂದು ಇದಕ್ಕೆ ಒಂದು ದುಡ್ಡು ಅಂತ ಮಾಡಿದಾಗ ಏನೇನು ಒಂದು ಆಗ್ಬೋದು ಇಫ್ ಯು ನಾಟ್ ಕೇರ್ಫುಲ್ ಇನ್ ಲೈಫ್ ಅನ್ನೋದು ಒಂದು ಚಿಕ್ಕ ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇದೆ ಸಿನಿಮಾನಲ್ಲಿ. ಐ ಥಿಂಕ್ ಸರ್ ಹೇಳ್ದಂಗೆ ಸುಮ್ಮನೆ ಹೊಡಿ ಬಡಿ ಇಲ್ಲ, ಒಂದು ಕಮರ್ಷಿಯಲ್ ಸಾಂಗ್ಸ್ ಈ ಥರ ಇಲ್ಲದೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಆಮೇಲೆ ರೇಣು ಸರ್ ಮ್ಯೂಸಿಕ್ಕು, ಐ ಥಿಂಕ್ ಟಕೀಲಾ ಟೈಟಲ್ ಸಾಂಗ್ ಆಗಿರ್ಬೋದು, ಆಮೇಲೆ ನಂದು ನಿಖಿತಾದ ಒಂದು ಕಾಂಬಿನೇಷನ್ ಲವ್ ಸಾಂಗ್ ಆಗಿರ್ಬೋದು, ಶರಣ್ ಸರ್ ಆಡೋದು ಒಂದು ಸಾಂಗ್. ಸೊ ಐ ಥಿಂಕ್ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮವಾಗಿ ಇಲ್ಲ ಒಂದು ಚೆನ್ನಾಗಿ ಮಾಡೋಣ ಮ್ಯೂಸಿಕಲಿ. ಯಾಕಂದರೆ ಮ್ಯೂಸಿಕಲಿ ಒಂದು ಇನ್ವಿಟೇಷನ್ ಸಿನಿಮಾಗೆ, ಜನ ಬರೋದಕ್ಕೆ ಒಂದು ಇನ್ವಿಟೇಷನ್. ಸೊ ಐ ಥಿಂಕ್ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ನಾಗೇಂದ್ರ ಅರಸ್ ಅವರು, ಐ ಥಿಂಕ್ ನನ್ನವರ ಒಂದು ಜರ್ನಿ ನವಗ್ರಹದಿಂದ ಶುರು ಆಗಿದ್ದು. ಸೊ ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ತುಂಬ ಖುಷಿ ಕೊಟ್ಟಂಥ ಒಂದು ವಿಷಯ. ಆ್ಯಂಡ್ ಒಂದು ಸಿನಿಮಾನಲ್ಲಿ ಯಾವುದು ಫ್ರೆಂಡು, ಬಟ್ ಅಲ್ಲಿ ಒಂದು ತಿರುವು ತೊಗೊಳುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅದು ರೀಲ್ ಮಾಡೋಂಗಿಲ್ಲ. ಸೊ ಇದರಲ್ಲಿ ನಂಗೆ ಒಂದು 2 ಶೇಡ್ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ. ಒಂದು ತುಂಬ ಆರಾಮಾಗೆ ಜೀವನ ನಡೆಸೋಂಥ ಹುಡುಗ, ಏನೇನಾಗುತ್ತೆ ಅವ್ನ ಲೈಫಲ್ಲಿ ಹಿಂಗೆ ಎಷ್ಟು ಚೆನ್ನಾಗಿರ್ತಾನೆ, ಬಟ್ ಯಾರು ಊಹೆ ಮಾಡದೇ ಇರೋಕ್ಕಾಗದಷ್ಟು ಒಂದು ಸಡನ್ನಾಗಿ ಒಂದು ಇನ್ಸಿಡೆಂಟ್ ಆದಾಗ ಏನೇನಾಗುತ್ತೆ ಅವ್ನ ಲೈಫಲ್ಲಿ. ಐ ಥಿಂಕ್ ದಟ್ ಈಸ್ ಪ್ರವೀಣ್ ನಾಯಕ್ ಸರ್ ಅವ್ರು ತೋರಿಸಿದ ರೀತಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವ್ರದ್ದು ಚಿತ್ರಲೇಖ ಸಿನಿಮಾ ನನಗೆ ಸ್ಫೂರ್ತಿಯಾಗಿದೆ. ಯಾಕಂದರೆ ನಾನು ಶೂಟ್ ಮಾಡುವಾಗ ಸರ್ ಹೇಳ್ತಾಯಿದ್ರು, ನಾಗಚಂದ್ರ ಸರ್ ಹೇಳ್ತಾಯಿದ್ರು, ನಿಮ್ಮ ತಂದೆಯವ್ರ ಸಿನಿಮಾ ಜ್ಞಾಪಕ ಮಾಡ್ಕೊಳ್ಳಿ, ಅವ್ರ ಆ್ಯಕ್ಟಿಂಗು, ಅವರಿದು ಆ ಪರ್ಫಾರ್ಮೆನ್ಸು, ಆ ಕ್ಲೈಮ್ಯಾಕ್ಸಲ್ಲಿ ಅವರು ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ಮಂದಾಕಿನಿ ಅಂತ ಅವ್ರು ಬಂದಾಗ ಎಷ್ಟು ಚೆನ್ನಾಗಿರ್ತಾಯಿತ್ತು ಆ ಸ್ಕ್ರೀನಲ್ಲಿ ನೋಡೋಕ್ಕೆ. ಅದನ್ನೆಲ್ಲ ಸ್ವಲ್ಪ ನೆನೆಸ್ಕೊಳ್ಳಿದಾರಮ್ಮ, ಲೈಕ್ ಹೌ ಅವ್ರು ಪರ್ಫಾರ್ಮ್ ಮಾಡಿದ್ದು. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು, ಈ ಸಿನಿಮಾ ನಿನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಬಟ್ ಹೌದು, ಅದನ್ನೆಲ್ಲ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ ಆ ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಮಾಡಿದಾಗ ಐ ಥಿಂಕ್ ತುಂಬ ಚೆನ್ನಾಗಿತ್ತು ಔಟ್ಪುಟ್ಟು. ಆ್ಯಂಡ್ ಡಬ್ಬಿಂಗ್ ಮಾಡೋಗ್ಲೂ ನೋಡಿದೆ ಸಿನಿಮಾ. ಸೊ ಎಲ್ಲ ಒಳ್ಳೆಯದಾಗಲಿ. ಐ ಮೀನ್ ಐಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್. ಹಾಗೂ ನಿರ್ಮಾಪಕರು, ಸಹ ನಿರ್ಮಾಪಕರು ಶಂಕರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಯಾಕಂದರೆ ನಾಗಚಂದ್ರ ಸರ್ ಹೇಳ್ದಂಗೆ ಒಂದು ಕರೆಕ್ಟ್ ಟೈಮಿಗೆ ನೀವೊಂದು ಬಂದು ನಮಗೆ ಒಂದು ಸಪೋರ್ಟ್ ಮಾಡ್ತಾಯಿರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಸುನೀಲು, ಐ ಥಿಂಕ್ ಇದು ಮುಂಚೆ ಸರ್ ಜೊತೆ, ನಾಗಚಂದ್ರ ಸರ್ ಜೊತೆ ಸಿನಿಮಾ ಮಾಡಿದರು. ಸೊ ಗುಡ್ ವರ್ಕಿಂಗ್ ವಿತ್ ಹಿಮ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟಕೀಲಾ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಅತಿ ಶೀಘ್ರದಲ್ಲಿ. ಸೊ ನೀಡ್ ಆಲ್ ಯುವರ್ ವಿಶಸ್, ಬ್ಲೆಸ್ಸಿಂಗ್ಸ್, ಪ್ರೇಯರ್ಸ್. ಆ್ಯಂಡ್ ಒಂದೇನಂದರೆ ಎಲ್ಲೋ ಒಂದು ಕಡೆ ನಂದು ಒಂದು ಸಿನಿಮಾ ಏನಾದರೂ ಕೈ ಹಿಡಿಲಿಲ್ಲ ಆ ಟೈಮಲ್ಲೂ ತುಂಬ ನನಗೆ ಸಪೋರ್ಟ್ ಮಾಡಿಕೊಂಡು, ಇಲ್ಲ ಎಲ್ಲೋ ಒಂದು ಕಡೆ ನಿಂಗೆ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಸಪೋರ್ಟ್ ಮಾಡ್ತಾಯಿರ. ಸೊ ಇನ್ಮೇಲಿಂದ ಖಂಡಿತವಾಗ್ಲೂ ತುಂಬ ಸೂಕ್ಷ್ಮವಾಗಿ ಒಂದು ಸಿನಿಮಾನ ಚೂಸ್ ಮಾಡ್ತೀನಿ. ಆ್ಯಂಡ್ ಅದೇ ಮಾಡ್ತಾ ಇರೋದು. ಸ್ವಲ್ಪ ಸ್ಲೋ ಮಾಡಿದ್ದೀನಿ ಇವಾಗ, ಪರ್ಟಿಕ್ಯುಲರ್ಲಿ ಕಥೆಯಲ್ಲಾಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಮೇಕಿಂಗಲ್ಲಾಗಿರ್ಬೋದು. ಐ ಥಿಂಕ್ ತುಂಬ ಒಂದು ಪ್ಲ್ಯಾನ್ ಮಾಡಿ ಸಿನಿಮಾಗಳು ಮಾಡ್ತಾ ಇನ್ನು ಮುಂದೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಬೆಳಗ್ಗೆಯಿಂದ ಹಲವಾರು ಪ್ರೆಸ್ ಮೀಟ್ ಇದೆ. ಸೊ ನೀವೆಲ್ಲ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ನಾನು ಈ ಟೀಮ್ ಮೀಟ್ ಮಾಡೋದಕ್ಕೆ ಕಾರಣ ತೇಜೇಶ್ವರ್ ಅವರು. ಬಿಕಾಸ್ ನಾಗಚಂದ್ರ ಸರ್ಗೆ ನನಗೆ ಪರಿಚಯ ಮಾಡಿಸಿ ನನಗೆ ಈ ಕತೆ ಹೇಳಿದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಆ್ಯಸ್ ಅನ್ ಅಸೋಸಿಯೇಟ್ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ ಮೇಡಮ್ ನೀವು ಮಾಡ್ಬೋದು ಅನ್ನೋದು ಫಸ್ಟ್ ನನಗೆ ಈ ಸಿನಿಮಾಗೆ ಪರಿಚಯ, ಈ ಇಡೀ ಟೀಮ್ಗೆ ನನಗೆ ಪರಿಚಯ ಮಾಡಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕತೆ ಹೇಳಬೇಕಾದ್ರೆ ಸರ್ ಹೇಳ್ದಂಗೆ ಹಲವಾರು ಶೇಡ್ಸ್ ಇದೆ ಈ ಒಂದು ಪಾತ್ರಕ್ಕೆ. ಅವ್ರು ಹೇಳಿದ್ರು ಈ ಥರ ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ನಿನಗೆ ಮಾಡೋಕ್ಕಾಗತ್ತಾ ಅಂತ. 2 days ಟೈಮ್ ತೊಗೊಂಡು ಮತ್ತೆ ಸೆಕೆಂಡ್ ಮೀಟಿಂಗ್ ಬಂದು ಹೀಗಿರುತ್ತೆ ಅಂತ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವತ್ತಿಂದ ಜರ್ನಿ ಶುರು ಆಗಿದ್ದು. ಐ ಥಿಂಕ್ ಅವ್ರು ಹೇಳಿದಾಗೆ ಐ ಹ್ಯಾವ್ ಟ್ರೈಡ್ ಮೈ ವೆರಿ ಬೆಸ್ಟ್ ಈ ಒಂದು ಪಾತ್ರ ನಿಭಾಯಿಸೋಕ್ಕೆ. ಆ್ಯಂಡ್ ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಷ್ಟೊಂದು ದಿವಸ ಆಗಿತ್ತು ನಾವು ಈ ಸಿನಿಮಾ ಗ್ಯಾಪ್ ಆಗಿ. ಅವ್ರು ಹೇಳಿದ್ರು ಇಷ್ಟೊಂದು ಕಷ್ಟ ಇತ್ತು ಅಂತ. ಎಷ್ಟೋ ವಿಷಯ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ. ಈಗ ಒಬ್ಬರು ಆರ್ಟಿಸ್ಟ್ ಯಾರೋ ಇದಾಗಿದ್ದು, ಸೊ ಈ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ನ ಗೊತ್ತಿಲ್ಲದೇ ನಮ್ಮ ಪ್ರೊಡ್ಯೂಸರ್ ನಿಭಾಯಿಸಿದ್ದಾರೆ.
ಆ್ಯಂಡ್ ವರ್ಕಿಂಗ್ ವಿತ್ ಧರ್ಮ ಸರ್ ಅಂದರೆ ಇದೊಂದು ಅವ್ರ ವೆರಿ ಪೊಲೈಟ್ ಮನುಷ್ಯ ಅವರು. ಸಿನಿಮಾದಲ್ಲಿ ಕೆಲವೊಂದು ಅವ್ರು ಹೇಳ್ದಾಗೆ ಆ ಒಂದು ಅರ್ಜ್ ಇರೋವಂಥ ಒಂದು ಸೀನ್ ಇರ್ಬೋದು, ಅದೆಲ್ಲನೂ ತುಂಬ ಅಂದರೆ ಬಿಕಾಸ್ ಒಬ್ಬ ಕೋ ಆರ್ಟಿಸ್ಟ್ಗೆ ಆ ಕಂಫರ್ಟ್ ಝೋನ್ ಬರಬೇಕು. ಇಲ್ಲ ಅಂತಂದರೆ ನಮಗೂ ಇದೊಂದು ಹೊಸ ಪಾತ್ರ ನಾನು ಶುರು ಮಾಡಿದಾಗ ಆ ಒಂದು ಕಂಫರ್ಟ್ನೆಸ್ ಅವ್ರು ನನಗೆ ಕೊಟ್ಟು ಇಡೀ, ಆಮೇಲೆ ಸರ್ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ಹಿಂಗೆ ಕಾಣಿಸಲ್ಲ, ಯಾಕಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಬೆಳೆಯೋಳು, ಈ ಒಂದು ಪಾತ್ರ ಇದು ಹಿಂಗೆ ಮಾಡಿಬಿಟ್ರೆ ಹೇಗೆ ಅನಿಸುತ್ತೋ, ಮುಂದೆ ಜನ ಹೇಗೆ ನೋಡ್ತಾರೋ, ಯಾಕಂದರೆ ನಾಳೆ ಬಂದು ನನ್ನ ತಂದೆ ತಾಯಿ ಸಿನಿಮಾ ನೋಡಬೇಕಾಗತ್ತೆ, ಮಗಳು ಇಂಥ ರೋಲ್ ಮಾಡಿಬಿಡ್ಲಾ ಅಂತ ಅನ್ನಿಸ್ಬಾರ್ದು. ಸೊ ಆವಾಗ ಸರ್ ನನಗೆ ಇನ್ ಡೀಟೇಲ್ ಆಗಿ, ಟು ಬಿ ವೆರಿ ಫ್ರ್ಯಾಂಕ್, ಅವರು ಧರ್ಮ ಅವರು ಆ ಎಷ್ಟೋ ಸೀನ್ನ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಯಾಕಂದರೆ ಇವಾಗಿನ ಜನ್ರೇಷನ್ ನಾವು ನೋಡಿದಾಗ ಎಲ್ಲರೂ ಒಂದು ಮೋಲ್ಡ್ ಆಗಿರೋ ಒಂದು ಆರ್ಟಿಸ್ಟ್ನ ಹುಡ್ಕಕ್ಕೆ ಹೋಗ್ತಾರೆ. ಬಟ್ ಯಾರು ಹೇಗೆ ಇರಲಿ, ಸರ್ ಇನ್ಕ್ಲೂಡಿಂಗ್ ಅವ್ರು ನಾಗೇಂದ್ರ ಸರ್ ಹೇಳಿದಾಗೆ ಪ್ರತಿಯೊಂದು ಸೀನ್ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೀಗೆ ಬೇಕು ಅಂತ ಹೇಳಿದ್ರು. ಅದು ನನಗೆ ಒಂದು ಇಡೀ ಈ ಒಂದು ಅಂದರೆ, ಯಾಕಂದರೆ ಎಲ್ಲರೂ ಸೀನಿಯರ್ಸೇ ಇರೋದು ಈ ಟೀಮಲ್ಲಿ, ನಾನು ಒಬ್ಬಳೇ ಹೊಸಬ್ಳು. ನನಗೆ ಭಯ ಇತ್ತು ಸ್ಟಾರ್ಟಿಂಗಲ್ಲಿ, ಎಲ್ಲ ಯಾಕಂದರೆ ಹಳೆಯದಾಗ ಕೇಳ್ತೀನಿ, ಎಲ್ಲೋ ಡೈರೆಕ್ಟರ್ಸ್ ಬೈದ್ಬಿಡ್ತಾರೆ, ಎಲ್ಲರ ಮುಂದೆ ಹಿಂಗೆ ಅಂದ್ಬಿಡ್ತಾರೆ ಹಂಗೆ ಅಂದ್ಬಿಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆ ಥರದ್ದು ಒಂದು ಅನ್ಕಂಫರ್ಟಬಲ್ ಫೀಲ್ ಆಗಲಿಲ್ಲ ಇಡೀ ಶೂಟಿಂಗ್ ಟೈಮಲ್ಲಿ. ಆಮೇಲೆ ಸಾಂಗ್ಸ್ ಬಗ್ಗೆ ಹೇಳಬೇಕಂದ್ರೆ ರೇಣು ಸರ್ಗೆ ಥ್ಯಾಂಕ್ ಯು. ಯಾಕಂದರೆ ಈ ಟಕೀಲಾ ಸಾಂಗ್ ಲಾಸ್ಟ್ ನಾವು ಶೂಟ್ ಮಾಡಬೇಕಾದ್ರೆ ಸರ್ರೇ ಜಾಸ್ತಿ ಮಿಂಚ್ತಾ ಇದ್ದಿದ್ದು ಇಡೀ ಸಾಂಗಲ್ಲಿ. ಎಸ್, ಡ್ರೆಸ್ ಕೂಡ ಮಿಂಚ್ತಾ ಇತ್ತು. ಇಲ್ಲ, ಅವ್ರ ವರ್ಕ್ ಕೂಡ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಆ ಪ್ರಮೋಷನಲ್ ಸಾಂಗ್ ನಾವು ಮಾಡಿದ್ದು ಈಗ ಮೊನ್ನೆ ಲಾಂಚ್ ಆಗಿದ್ದು. ಏನಂತ ಆಲ್ರೆಡಿ ನನಗೆ ಇಷ್ಟು ಬರೋಷ್ಟೊತ್ತಲ್ಲಿ ಸಾಂಗ್ ಎಲ್ಲಿ ನೀವು ಬರೀ ನಾವು ಸೋಷಿಯಲ್ ಮೀಡಿಯಾಸಲ್ಲಿ ನಮ್ಮ A2 ಇದರಲ್ಲಿ ಪಬ್ಲಿಸಿಟಿ ಮಾಡ್ಕೊಂಡು ಹೋಗಿತ್ತು. ಸರ್ ಆಲ್ರೆಡಿ ಮೋರ್ ದೆನ್ 1.5 lakhs ಕ್ರಾಸ್ ಆಗಿದೆ. ಆ್ಯಂಡ್ ವೆರಿ ಆರ್ಗ್ಯಾನಿಕ್ಲಿ, ಎಲ್ಲೂ ಯಾರು ಬೂಸ್ಟ್ ಮಾಡಿ ಅಥವಾ ಏನೂ ಆ ಥರ ಆಗಿಲ್ಲ. ಈ ಥರ ಒಂದು ಜೆನ್ಯೂನ್ ಆಗಿ ಬಂದಾಗ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಮೆಂಟ್ಸ್ಗಳು ಆಲ್ರೆಡಿ ಶುರು ಆಗ್ತಾ ಇದೆ ಈ ಸಾಂಗ್ ಬಗ್ಗೆ. ಆ್ಯಂಡ್ ಈ ಟೀಮ್ ಆಲ್ರೆಡಿ ಯಾವಾಗ ರಿಲೀಸು, ಎಲ್ಲರೂ ಇದೇ ಥರ ಮಾತು ಕೇಳ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು. ನನಗೆ ತುಂಬಾ ಬ್ಲೆಸ್ಡ್ ಅನಿಸುತ್ತೆ ಬಿಕಾಸ್ ಈ ಒಂದು ಟೀಮ್ ಸಿಗೋದಕ್ಕೆ. ಈ ಥರ ಒಂದು ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲ ಸೀನಿಯರ್ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಇಡೀ ನನ್ನ ಟೀಮ್ಗೆ ಥ್ಯಾಂಕ್ ಯು. ಎಸ್, ನಾವು ನೆಕ್ಸ್ಟ್ ಮಂತ್ ಮಿಡ್ ವೀಕ್ ಅವ್ರ ಎಂಡಲ್ಲಿ ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಸೀನಿಯರು ಅಂತ ಹೇಳ್ಬಿಟ್ಟು ಭಾಳ ಒಂಥರ ಬೇಜಾರಾಗುತ್ತೆ ನನಗೆ. ಎಲ್ಲ ಇಂಟ್ರೆಸ್ಟ್ ಸಿಕ್ಕುವಾಗ ಚೆನ್ನಾಗಿರುತ್ತೆ, ಒಂದು 0.5% ಜಾಸ್ತಿ. ಬಟ್ ನಾನು ಇನ್ನೂ ಹೆಂಗಾಗಿದ್ದೀನಿ ಅಂತ ನನ್ನ ಹೆಂಡತಿ ಮುಂದೆ ಏನೇನೋ ಪಾಪ ಪ್ಲ್ಯಾನ್ ಮಾಡ್ತೀನಿ, ಸೀನಿಯರು ಅಂದ್ಬಿಟ್ಟು ನಮ್ಮನ್ನು ಡೌನ್ ಮಾಡ್ತಾರೆ. ಏನೇ ಈಗ ಎಲ್ಲ ಬಂದಿರೋ ಎಲ್ಲರಿಗೂ, ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮದವರು, ಯಾಕಂದರೆ ಅವರು ಎಲ್ಲರಿಗೂ ನಾನು ಕೆಲಸ ಮಾಡೋಕ್ಕೆ ಗೊತ್ತು, ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಅದಕ್ಕೆ ಮಹತ್ವ ಇದೆ, ಬೆಲೆ ಇದೆ. ಏನೋ ಒಂದು ಮಾಡಬೇಕಾಗಿರುತ್ತೆ, ಏನೋ ಕೆಲಸಗಳು ಬಾಕಿ ಇರುತ್ತೆ. ಓಡ್ತಾ ಇದ್ದೆ ನಾನು ರೂಪತರ ಸ್ಟಾಫ್ ಆದಾಗ 20 ಆರ್ಟಿಕಲ್ ಬರ್ಕೊಡ್ಬೇಕು ನೀನು ಅಂತ ಕೂತ್ಬಿಟ್ರು. 20 ಒಂದು ಅರುಂಧತಿ ನಾಗ ನೋಡೋಕ್ಕಿಲ್ಲ, ಕಂಟ್ರಿ ಕ್ಲಬ್ಗೆ ಹೋಗ್ಬೇಕು. ಇಲ್ಲೂ ಆ ಗಡಿಬಿಡಿಗಳಲ್ಲಿ ಇಷ್ಟೆಲ್ಲ ವ್ಯವಧಾನದಿಂದ ಸಮಾಧಾನದಿಂದ ಎಲ್ಲ ಟೈಮ್ ಮಾಡ್ಕೊಂಡು ಬಂದಿದ್ದೀರ. ಆಮೇಲೆ ನನ್ನ ವೃತ್ತಿ ಇದ್ದಿದ್ದು ಬರೆಯೋದಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ 3 ಜನ ಕೂತಿದ್ದಾರೆ ನಮ್ಮ ಛಾಯಾಚಿತ್ರರು. ಇದನ್ನೇ ನಾನು ಭಾಳ ನೆಚ್ಚಿಕೊಂಡು, ಭಾಳ ಪ್ರೀತಿಯಿಂದ, ಭಾಳ ಇಷ್ಟಪಟ್ಟು ಮಾಡಿದ್ದು. ಸ್ಟಾರ್ಡಸ್ಟ್ವರೆಗೂ ಹೋಗ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾಗೂ ವರ್ಕ್ ಮಾಡೋವರೆಗೂ ನನಗೆ ಈ ಕನ್ನಡ ಇದು ಕರ್ಕೊಂಡೋಯ್ತು. ಸೊ ನಿಮ್ಮ ಛಾಯಾಗ್ರಾಹಕರಿಗೂ ನನ್ನ ವಿಶೇಷವಾದ ನಮಸ್ಕಾರಗಳು. ನಾಗೇಶ್ ಕುಮಾರ್ ಅಂತೂ ಪಾಪ ಅವರ ಮನೆಯಲ್ಲಿ ಬೇರೆ ಬೇರೆ ಕಷ್ಟಗಳಿದ್ದಾವೆ, ಬೇರೆ ಬೇರೆ ತೊಂದರೆಗಳಿದ್ದಾರೆ. ಆದರೂ ಇಲ್ಲ ಬರ್ತೀನಿ ಅಂತ ಬಂದಿದ್ದಾರೆ. ಅವರ ಕಷ್ಟಗಳು ನನಗೆ ಗೊತ್ತು ಏನು ಅಂತ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರಿಗೂ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊತ್ತು ಎಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ಥ್ಯಾಂಕ್ ಯು, ಹೊಸದೊಂದು ಸಿಕ್ತು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ದಿನಗಳ ನಂತರ ನನ್ನ ಪ್ರೆಸ್ ಮೀಟಿಗೆ ಬಂದಿರ ಸರ್ ಕರೆದಿದ್ದಕ್ಕೆ. ಯಾಕಂದರೆ ನಾನು ಫಸ್ಟು ಫೋಟೋಶೂಟ್ ಮಾಡಿದ್ದು ಚಿತ್ರರಂಗ ಬರೋಕ್ಕಿಂತ ಮುಂಚೆ ನಾಗೇಶ್ ಸರ್ ಆಗಲೇ ನಮ್ಮ ತಂದೆಯವ್ರಿಗೆ ಒಂದು ಮಾತು ಹೇಳಿದ್ರಿ, ಬಿಡಪ್ಪ ನಿಮ್ಮ ಮಗ ಒಂದು ಒಳ್ಳೆ ಹೀರೋ ಆಗ್ತಾನೆ ಕನ್ನಡ ಚಿತ್ರರಂಗದಲ್ಲಿ ಅಂತ. ಖಂಡಿತ ಆ ಮಾತನ್ನ ನಾನು ಉಳಿಸ್ಕೊತೀನಿ, ಮಾಡ್ತೀನಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಒಂದು ವಿಶೇಷವಾಗಿ ನನ್ನ ಜೊತೆ ನಮ್ಮ ಸುನೀಲ್ ಶೇಷಿಯವರು ಈ ಚಿತ್ರದಲ್ಲಿ ಆರಂಭದಿಂದ ಹಿಡಿದು ಕೊನೆ ಇಂಥದವರೆಗೂ ಟುಡೇವರೆಗೂ ನಮ್ಮ ಬೆನ್ನೆಲುಬಾಗಿ ನಮ್ಮ ಟಕೀಲಾ ಚಿತ್ರದ ಬೆನ್ನೆಲುಬಾಗಿದ್ದಾರೆ. ಜೊತೆಗೆ ನಮ್ಮ ಚಂತಮಣಿ ಅವರ ಸ್ನೇಹಿತರಾದ ಹರ್ಷ ಅವರು ಕೂಡ ದಬಾಸ್ಪೇಟೆ, ಅವರು ಕೂಡ ಅಷ್ಟೇ ಆರಂಭದಿಂದ ನಮ್ಮ ಚಿತ್ರತಂಡದ ಹಿಂದೆ ಇದ್ದಾರೆ. ಹಾಗೂ ಮೈಸೂರು ಲ್ಯಾಂಪ್ ಗಂಗಾಧರ್ ಅವರು ಕೂಡ ಅಷ್ಟೇ. ಇವರೆಲ್ಲ ನಮ್ಮ ಜೊತೆಯಲ್ಲಿ ಜರ್ನಿಯಲ್ಲಿ
ಹಿಂದೆ ಜೊತೆಲಿದ್ದಾರೆ, ಮುಂದೆನೂ ಇರ್ತಾರೆ. ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ. ನಿರ್ಮಾಪಕರು ಹಾಗೂ ನಮ್ಮ ನಾಯಕ ನಟರು ಹಾಗೂ ನಮ್ಮ ನಾಯಕಿಯರು ಎಲ್ಲರೂ ಆಗಮಿಸಿರ್ತಾರೆ. ಈ ಒಂದು ಚಿತ್ರ ನಮ್ಮ ಟಕೀಲಾ ಚಿತ್ರವನ್ನು ಎಲ್ಲ ನಮ್ಮ ತಂಡದವರು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಚಿತ್ರ ಟಕೀಲಾ ತುಂಬ ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಟಕೀಲಾ ಪಿಕ್ಚರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮಾಡಿರೋದಕ್ಕೂ ನಮಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು, ನೋಡೋರು ತುಂಬ ಖುಷಿಪಟ್ಟು ನೋಡಬೇಕಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಆಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಟಕೀಲಾ ಆ್ಯಕ್ಚುಲಿ ಟೈಟಲೇ ಒಂಥರ ಕಿಕ್ ಥರ ಇದೆ. ಅದ್ರ ಬಗ್ಗೆ ಡೈರೆಕ್ಟ್ರು ಹೇಳ್ತಾರೆ. ಅಂದರೆ ಇದರಲ್ಲಿ ನನ್ನ ಪಾತ್ರ ಆ್ಯಸ್ ಯೂಶುವಲ್ಲು ಪೊಲೀಸೇ. ನೀವು ಕೇಳ್ತಾ ಇರ್ತೀರ, ನೀವು ಕೇಳೋ ಮುಂಚೆನೇ ಹೇಳ್ಬಿಡ್ತೀನಿ ಪೊಲೀಸೇ ಅಂತ. ಬಟ್ ಚೆನ್ನಾಗಿದೆ ಕಾಂಬಿನೇಷನು ನಂದು ಆಮೇಲೆ ಧರ್ಮದು. ಒಂದು ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾವ ರೀತಿ ಪಾತ್ರ ರಿಲೇಟ್ ಮಾಡ್ಬೋದಾ? ಹಾಂ, ಫ್ರೆಂಡ್ಸು, ಧರ್ಮನು ನಾನು ಫ್ರೆಂಡ್ಸ್ ಆಗಿರ್ತೀವಿ. ಒಂದು ಸೀಕ್ವೆನ್ಸ್ ಆಗುತ್ತೆ, ಅದನ್ನು ಹೇಳೋದಿಲ್ಲ, ಡೈರೆಕ್ಟ್ರನ್ನು ಹೇಳೋದಿಲ್ಲ. ಅದು ಅಲ್ಲಿಂದ ಅದೇನು ಅನ್ನೋದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಆ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ವಿತ್ ಎಮೋಷನ್ಸ್ ಆ್ಯಂಡ್ ಆಲ್ಸೋ ಏನಂತಾರೆ ಸಮ್ ಗ್ಲ್ಯಾಮರ್ ಎವ್ರಿಥಿಂಗ್. ಯಾಕಂದರೆ ನೀವು ಸಾಂಗ್ ನೋಡಿದಾಗಲೇ ಗೊತ್ತಾಗುತ್ತೆ ಟಕೀಲಾ ಅನ್ನೋದೇ ಒಂದು ಯೂನಿಕ್. ಏನಕ್ಕೆ ಟಕೀಲಾ ಅನ್ನೋದನ್ನ ಹೇಳ್ತಾರೆ ಡೈರೆಕ್ಟ್ರು. ಬಟ್ ನನಗೆ ಕೊಟ್ಟಿರೋ ಪಾತ್ರ ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರ್ದೇಶಕರು ಹೇಳಬೇಕು, ಆಮೇಲೆ ನಮ್ಮ ಸ್ನೇಹಿತರಾದ ನಿರ್ಮಾಪಕರು ಹೇಳಬೇಕು. ನಾವು ಅವರೆಲ್ಲ ಅವಾಗ ಅಸಿಸ್ಟೆಂಟ್ ಎಡಿಟ್ರು, ಅವರು ಅಸೋಸಿಯೇಟ್ ಡೈರೆಕ್ಟ್ರು. ಈಶ್ವರಿ ಎಡಿಟಿಂಗ್ ರೂಮಲ್ಲೇ ಹಂಗೆ ಪರಿಚಯ ಆಗಿ ಅಲ್ಲಿಂದ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಆಮೇಲೆ ಸರ್ ಝೆಡ್ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದೆ. ಆಲ್ಮೋಸ್ಟ್ ನಾನೇ ಸಿನಿಮಾ ಮುಗಿಸಿದ್ದೆ. ನಮ್ಮ ಚಿಕ್ಕಪ್ಪ ಚೆನ್ನೈಯಲ್ಲಿ ಇರೋರು, ಫೈನಲ್ ಮಾತ್ರ ಬಂದು ನೋಡೋರು. ಆವಾಗ ಫುಲ್ ಸಿನಿಮಾ ನಾನೇ ಮಾಡಿದ್ದೆ. ಹಾಗಾಗಿ ಅದಂಗೆ ಹೋಗಿ ನಾನು ಆರ್ಟಿಸ್ಟಿಗೆ ಯಾವಾಗ ಟರ್ನ್ ಆದೆ ಅಲ್ಲಿಂದ ಹಾಗೆ ಮತ್ತೆ ಆ ನಂಟು ಬೆಳೀತು. ಚೆನ್ನಾಗಾಗಲಿ. ಎಲ್ಲ ನಿಮ್ಮ ಮೀಡಿಯಾ ಸಪೋರ್ಟ್ಸ್ ಇರಬೇಕು ಈ ಚಿತ್ರಕ್ಕೆ. ಆಮೇಲೆ ಮೇಯ್ನಾಗಿ ನಮ್ಮ ಸ್ನೇಹಿತರು ನಿರ್ಮಾಪಕರಿಗೆ ಚೆನ್ನಾಗೆ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಹೇಗೆ ಔಟ್ಪುಟ್ ಹಾಕಿದ್ರು ಅದೇ ರೀತಿ ಇನ್ಪುಟ್ಟನ್ನು ಚೆನ್ನಾಗಾಗಿ ನಿರ್ದೇಶಕರಿಗೂ ಇನ್ನೂ ಒಂದಷ್ಟು, ಯಾಕಂದರೆ ಅವ್ರು ಹೇಳ್ಕೊಡೋ ರೀತಿಯೇ ಚೆನ್ನಾಗಿರುತ್ತೆ. ನಮ್ಗೆ ಟೆನ್ಷನೇ ಇರಲ್ಲ, ಅವ್ರು ಮಾಡಿದ್ದನ್ನು ನಾವು ಮಾಡಿಬಿಟ್ರೆ ಸಾಕು. ಅಷ್ಟು ಫ್ರೀಯಾಗೆ ಒಬ್ಬ ಏನು ಆ್ಯಕ್ಟ್ ಮಾಡೋಕ್ಕೆ ಬರದೇ ಇರೋರು ಕೂಡ ಆ್ಯಕ್ಟ್ ಮಾಡಿಸ್ಬಿಡ್ತಾರೆ. ಆ ರೀತಿ ಅವ್ರು ನೋಡ್ಕೊಂಡು ಕಲ್ತ್ಕೊಂಡ್ರೆ ಸಾಕು. ಆಮೇಲೆ ಇನ್ನೂ ಸೀನಿಯರ್ ಮೋಸ್ಟು ರೇಣು ಸರು ಎಲ್ಲರೂ ಕೂಡ ಅವರು ಮ್ಯೂಸಿಕ್ ಚೆನ್ನಾಗಿದೆ. ಧರ್ಮ ಆ್ಯಸ್ ಯೂಶುವಲ್ ಮೈ ಫೇವ್ರೆಟ್ ಕ್ಯಾಡ್ಬರೀಸ್. ಆಮೇಲೆ ಗ್ಲ್ಯಾಮರ್ ನಿಖಿತಾ. ಸಿನಿಮಾದ ಹೇಳ್ತಿರೋದು, ಸಿನಿಮಾದಲ್ಲಿ ಇರೋದ್ರಿಂದಾಗಿ ಅಷ್ಟೇ. ಎಲ್ಲ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಆ್ಯಕ್ಚುಲಿ ಸೌಂಡ್ ಇನ್ನೂ ಜೋರ ಬರೋದು ಹುಷಾರಿಲ್ಲ. ಇರೋ ಸೌಂಡಲ್ಲೇ ಒಂದು ಮ್ಯೂಸಿಕ್ ಕೊಡ್ತಾಯಿದ್ದೀನಿ. ಒಳ್ಳೆಯ ಕಥೆನ ನಿರ್ದೇಶಕರು ಮಾಡಿದರು. ಅದಕ್ಕೆ ಪೂರಕವಾಗಿ ನಮ್ಮ ಸ್ನೇಹಿತರಾದ ಚಂದ್ರ ಅವರು ಅದಕ್ಕೆ ಬಂಡವಾಳ ಹಾಕಿ ಈ ಚಿತ್ರ ಚೆನ್ನಾಗಿ ಬರಬೇಕಂತ ಭಾಳಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇನ್ನೊಂದು ಅಂತ ಹೇಳಿದರೆ ಫಸ್ಟ್ ಸಾಂಗ್ ಹಾಡಿದ್ದು ನಮ್ಮ ಶ್ರುತಿಯವರ ನಮ್ಮ ಬ್ರದರು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಇನ್ನೊಂದು ಗೀತೆಯನ್ನು ಮುಖೇಶ್ ಅಂತ ನನ್ನ ಆರ್ಕೆಸ್ಟ್ರಾ ತಂಡದಲ್ಲಿ ಹಾಡ್ತಿದ್ದ, ಅವನು ಹಾಡಿದ ಸಾಂಗು. ಅದು ಇವತ್ತು ಅವನಿಲ್ಲ, ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಬಿಟ್ರು. ಅದಕ್ಕಾಗಿ ಅವರಿಗೆ
ವಿಷಯ ವ್ಯಕ್ತಪಡಿಸ್ತೀನಿ. ಮತ್ತು ಫಸ್ಟ್ನೇ ಸಾಂಗು ಕೂಡ ಟಕೀಲನ್ನ ಟೈಟ್ಲ್ ಸಾಂಗು ಸುಮಾರು ಚೇಂಜಸ್ ಸಾಹಿತ್ಯವನ್ನು ನಮ್ಮ ನಿರ್ದೇಶಕರು ಅಲ್ಲೇ ಮಾಡಿದ್ರು. ಅವರ ಮೇಡಮ್ ಅವರು ಎಲ್ಲಿದ್ದಾರೆ? ಹೌದೌದು, ಸಾಹಿತ್ಯ ನೀವು ಚೇಂಜ್ ಮಾಡಿದೆ ಅಲ್ಲ, ಚೆನ್ನಾಗಿ ಬಂದಿದೆ. ಈಗ ಕೆಲವು ಸಂಗೀತದ ಸಾಹಿತ್ಯ ಚೇಂಜ್ ಮಾಡಿದ್ರು, ಭಾಳ ಚೆನ್ನಾಗಿ ಬಂದಿದೆ. ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ತಂಡಕ್ಕೆ ಸಹಾಯ ಮಾಡಬೇಕು, ಪ್ರೀತಿ ತೋರಿಸ್ಬೇಕು ಅಂತೇಳಿ ತಮ್ಮ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಶರಣು ಹಾಡಿದ್ದು. ಶರಣ್ ಅವರು ಹಾಡಿದ್ರು. ಆ್ಯಕ್ಚುಲಿ ವಿಜಯ್ ಪ್ರಕಾಶ್ ಕೈಲಿ ಆಡಿಸ್ಬೇಕಂತ ಟ್ರೈ ಮಾಡಿದ್ರು. ಅವರು ಆ ಟೈಮಲ್ಲಿ ಇರಲಿಲ್ಲ, ಮೋಸ್ಟ್ಲಿ ಫಾರಿನಲ್ಲಿ ಫಂಕ್ಷನ್ಲಿದ್ದರು. ಹಾಗಾಗಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಶರಣ್ ಕೈಲಿ ಆಡಿಸೋಣ ಅಂತ ಆಟ ಮಾಡಿ ಆಡಿಸ್ತು ಅಲ್ವ ಸರ್? ಚೆನ್ನಾಗಿ ಆಡಿದ್ದಾರೆ. ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಹೇಳಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಟಕೀಲ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು, ಯಾವಾಗಾದ್ರೂ ಸಿಗಲಿ ಟಕೀಲ ಯಾವಾಗ ಕೊಡಿಸ್ತೀರಿ ಅಂತ. ಈಗ ಟಕೀಲ ಕೊಡಿಸೋ ಅವಕಾಶಗಳು ಬಂದಿದೆ, ಈಗ ಹತ್ರ ಬಂದಿದೆ ಸರ್. ಸರ್ ಅಲ್ಲಲ್ಲ, ಅಂದರೆ ಹುಡುಗಾಟ ಕೇಳ್ತಾ ಇದ್ರಿ ಸರ್, ಗೊತ್ತಾಯಿತು. ಯಾವಾಗ ಕೊಡಿಸ್ತೀಯಪ್ಪ ಇಲ್ಲ ಸರ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಸ್ನೇಹಿತರೆ, ನಮ್ಮ ಟಕೀಲ ಚಿತ್ರ ಆರಂಭ ಆದಾಗ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಯಾಕೆ ತಡ ಆಯಿತು ಅಂದರೆ, ಒಬ್ಬ ಪ್ರೊಡ್ಯೂಸರ್ಗೆ ತುಂಬ, ಯಾಕಂದ್ರೆ ನಾವೆಲ್ಲ ಏನಂದರೆ ಅಸಿಸ್ಟೆಂಟು ಅಸೋಸಿಯೇಟ್ ಡೈರೆಕ್ಟ್ರ್ ಆದವರು ಪ್ರೊಡ್ಯೂಸರ್ಗೆ ಬರಬೇಕು ಅಂದರೆ ನಿಮಗೆ ಏನಾದರೂ ಒಂದು ಬ್ಯಾಕ್ಗ್ರೌಂಡ್ ಇರಬೇಕು. ಇಲ್ಲ ಅಂತ ನಾವೆಲ್ಲ ಏನು ಸ್ಕೀಮ್ ಅಂದರೆ, ಇಷ್ಟೆಲ್ಲ ಅನುಭವ ಇದೆಯಲ್ವಾ, ಅಟ್ಲೀಸ್ಟ್ ಒಂದಿಷ್ಟು ಜನ ಎಲ್ಲ ಸೇರಿಸ್ಕೊಂಡು ಏನೋ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಬಟ್ ಚಿಕ್ಕದು ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ನೋಡಿದ್ರೆ ಇದು ದೊಡ್ಡ ಬಡ್ಜೆಟ್ ಆಯಿತು ಸಿನಿಮಾ. ಜೊತೆಗೆ ಯಾಕೆ ತಡ ಆಯಿತು ಅಂತಂದರೆ ಸ್ನೇಹಿತರೆ, ನಾವು ಆರಂಭದಲ್ಲಿ ಸ್ಟಾರ್ಟ್ ಮಾಡಿದಾಗ ಏನು ಸರ್? ಹೌದು ಸರ್, ಸರ್ ಬರೀ 30 ಅಂತ ಇತ್ತು, ಈಗ ಫುಲ್ ಬಾಟ್ಲ್ ಆಗೋಯ್ತು ಸರ್. ಸರ್ ಆಮೇಲೆ ಆರಂಭದಲ್ಲಿ ನಮ್ಮ ಸಿನಿಮಾ ಆರಂಭ ಮಾಡಬೇಕಾದ್ರೆ ಒಬ್ಬ ನಮ್ಮ ಮಣಿ ಅಂತ ಡಿಸೈನರ್ ಇದ್ದಾರೆ, ಅವ್ರ ಹತ್ರ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಆ ಹುಡುಗ ನಾವು ಹೋದಾಗೆಲ್ಲ, ನಾವು ಜೋಗಿಗುಡ್ಡ ಟೈಮಲ್ಲಿ ಡಿಸೈನ್ ಮಾಡಿಸ್ದಾಗ ಹೋದಾಗೆಲ್ಲ ಹೇಳ್ತಾ ಇದ್ದೆ, ಸರ್ ನಮಗೊಂದು ಅವಕಾಶ ಕೊಡಿ ಅಂತ. ನಾನು ಮಣಿಯವ್ರಿಗೆ ಕೇಳ್ತಾ ಇದ್ದೆ, ನಿಮ್ಮಿಷ್ಟ ನಾ ಚಂದ್ರ ಹೇಗಾರ ಇದು ಮಾಡಿ ಅಂತ. ನಾನು ಆಯ್ತಪ್ಪ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರ್ ಇತ್ತು, ಒಂದು ಫ್ರೆಂಡ್ ಕ್ಯಾರೆಕ್ಟ್ರು, ಅದನ್ನು ಆ ಹುಡುಗನಿಗೆ ಹೇಳಿ ಫಿಕ್ಸ್ ಮಾಡಿದೆ. ಆ ಹುಡುಗನ ಡೇಟು 4 ದಿವಸ ಸರ್. ಆ ಹುಡುಗ ಬಂದ 3 ದಿವಸ ಬಂದ ಸರ್. 4ನೇ ದಿವಸ ಏನಾಯ್ತು, ನಮ್ದು 1 ದಿವಸ ಮಾಡಬೇಕಾಯಿತು, ಅದೇನೋ ಮನೆ ಸಮಸ್ಯೆ ಆಯಿತು, ಶೂಟಿಂಗ್ ಸಿಗಲಿಲ್ಲ. 1 ವಾರ ಮುಂದೆ ಹೋಯ್ತು ಸರ್. ಅಲ್ಲಿಂದ ತಗೊಳ್ಳಿ ಸರ್, 2 ತಿಂಗಳಾಯಿತು, 3 ತಿಂಗಳಾಯ್ತು. ಆ ಹುಡುಗ ಫೋನ್ ಮಾಡಿದ್ರೆ ಫೋನಿಗೆ ಸಿಗ್ತಾ ಇಲ್ಲ. ಮಣಿಗೆ ಫೋನ್ ಮಾಡಿದ್ರೆ ಕೆಲಸ ಬಿಟ್ಟಿದ್ದಾನೆ. ಮಣಿಗೆ ಡಿಸೈನರಿಗೆ ಗೊತ್ತೇ ಇಲ್ಲ ಅವನಿಲ್ಲಿ ಆಕ್ಟ್ ಮಾಡ್ತಿದ್ದಾನೆ ಅಂತ. ಮತ್ತೆ ಸರ್, ಆ ಹುಡುಗ 3 ದಿವಸ ಶೂಟಿಂಗ್ ಮಾಡಿದ್ದು ಕವಿತಾ ಹೌಸ್ ರೆಡ್ಡಿ ಅಂತ ಮನೆ, ಅದು ಪರ್ ಡೇ 75,000 ರೂಪಾಯಿ ಬಾಡಿಗೆ. ಆ ಹುಡುಗ ಸಿಗಲೇ ಇಲ್ಲ ಸರ್ ಲಾಸ್ಟ್ವರೆಗೂ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಆಮೇಲೆ ಗೊತ್ತಾಯಿತು, ನಂತರ ಇತ್ತೀಚೆಗೆ ಗೊತ್ತಾಯಿತು, ಯಾರೋ ಮಿನಿಸ್ಟ್ರ್ ಹತ್ರ ಈಗ ಹುಡುಗ ಕೆಲಸ ಮಾಡ್ತಾಯಿದ್ದಾನೆ, ಇರಲಿ ತೊಂದರೆ ಇಲ್ಲ. ಈ ಥರ ಅದೊಂದು ಸಮಸ್ಯೆ ಸರ್, ತುಂಬ ಸಮಸ್ಯೆ ಆಗಿ ಫುಲ್ ಇನ್ನೊಬ್ಬ ಹುಡುಗನ ತಗೊಂಬಂದಿವಿ ಸರ್. ಆ ಜಾಗಕ್ಕೆ ತಗೊಂಬಂದು ಮತ್ತೆ ರೀಶೂಟ್ ಮಾಡಿದ್ವಿ ಸರ್. ಅದೆಲ್ಲ ಮತ್ತೆ ನನಗೆ ಒಂದು 6 ಲಕ್ಷ ರೂಪಾಯಿ ಹೊಡೆತ ಬಿತ್ತು ಟೋಟ್ಲಾಗಿ. ಅದಾದ ಮೇಲೆ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ ಇದೆ. 1 ಸಾಂಗು ರೆಡಿ ಆಯಿತು, 2 ಸಾಂಗು ರೆಡಿ ಆಗಿತ್ತು, ಟಕೀಲ ಅಂತ. ಆ ಟಕೀಲದು ಮಾಡಿದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರೆ, ಚಂದ್ರ ಮಾಡೋಣ ಇದು ಚೆನ್ನಾಗಿರುತ್ತೆ ಅಂತ. ಎಲ್ಲ ಆಯಿತು, ರೆಡಿ ಆಯಿತು. ಬಟ್ ಏನಂದರೆ ಇದು ಬಡ್ಜೆಟ್ ಕೇಳುತ್ತೆ, ಒಂದು ಮಾಡಿದ್ರೆ ಚೆನ್ನಾಗಿ ಮಾಡಬೇಕು ಅಂತ. ಆದರೆ ನಂದು ಅಷ್ಟೊತ್ತಿಗೆ ಬಡ್ಜೆಟ್ಟು ಕಡಿಮೆ ಆಗಿಬಿಟ್ಟಿತ್ತು, ಮಾಡೋಕ್ಕಾಗಿರಲಿಲ್ಲ ಸರ್. ಸಾಂಗನ್ನ ನಿಲ್ಲಿಸ್ಬಿಟ್ವಿ, ಮಾಡೋದು ಬೇಡ ಅಂತ. ಆಮೇಲೆ ಏನಾಯಿತು, ನಮ್ಮ ಹಿಂಗೆ ಸ್ನೇಹಿತರೆಲ್ಲ ಸಿಕ್ಕರು, ನಮ್ಮ ಶಂಕರ್ ರೆಡ್ಡಿ ಸರ್ ಸಿಕ್ಕರು, ಇಲ್ಲ ಮಾಡೋಣಂತೆ ಅಂತ ಒಂದು ಪ್ಲಾನ್ ಆಯಿತು. ಹಾಗಾದ ತಕ್ಷಣವೇ ನಮ್ಮ ರೇಣು ಸರ್ಗೆ ಹೇಳಿದೆ, ಸರ್ ಸ್ಟಾರ್ಟ್ ಮಾಡೋಣ ಸರ್ ಅಂತ. ಅವ್ರೇನು ಮಾಡಿದ್ರು, ಫಸ್ಟ್ ಕಂಪೋಸಿಂಗ್ ಮಾಡಿದ್ರು, ಒಬ್ರಿಗೆ ಕೊಟ್ಟಿದ್ರು. ಅದು ಫೈಲ್ಸ್ ಎಲ್ಲ ಒಂದು ಜನರಲಾಗಿ ಆಡಿ ಕೊಟ್ಟಿದ್ರು. ಅದು ಓಕೆ ಆಗಿತ್ತು. ಓಕೆ ಆದ್ಮೇಲೆ ಸಾಯಿಗಳು, ಸರ್ ರೆಡಿ ಸರ್, ಅದನ್ನ ನಾವು ಸ್ಟಾರ್ಟ್ ಮಾಡೋಣ ಅಂತ. ನೋಡಿದ್ರೆ ನಮ್ಮ ಹತ್ರ 2 ಟ್ರ್ಯಾಕ್ಸ್ ಇದೆ, ಬಟ್ ಒರಿಜಿನಲ್ ಟ್ರ್ಯಾಕ್ಸು ಇಲ್ಲ. ಸತೀಶ್ ಅಂತ ಆ ಮನುಷ್ಯ ತೀರೋಗ್ಬಿಟ್ಟಿದ್ದಾನೆ ಸರ್, ಕೀಬೋರ್ಡ್ ಪ್ಲೇಯರು, ಮ್ಯೂಸಿಷಿಯನ್ಸ್ ಹೊರಟೋಯ್ತು. ಯಾರಿಗೆ ಫೋನ್ ಮಾಡ್ತೀರೋ ಅವ್ರ ಮಕ್ಕಳಿಗೆ, ಅವ್ರ ಹೆಂಡತಿಗೆ ಫೋನ್ ಮಾಡಿದ್ರೆ, ಇಲ್ಲ ಎಲ್ಲಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಯಾವ ಆ ಡಿಸ್ಕಲ್ಲಿದೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅಲ್ಲೊಂದು ಹೊಡೆದ ಬಿತ್ತು ಸರ್. ಮತ್ತೆ ಅದು ರೀವರ್ಕ್ ಆಯ್ತು ಸರ್. ಆ ಸಾಂಗು 6 ಮಂತ್ ಆಯ್ತು ಸರ್. ಅದೊಂದು ನಮಗೆ ತುಂಬ ಹೊಡೆತ ಕೊಡ್ತು. ಮತ್ತೆ ರೀಯಾಗಿ ಸ್ಟಾರ್ಟ್ ಮಾಡಿದ್ರು ಸರ್ ಎಲ್ಲ. ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಕೊಟ್ಟು ರೆಡಿ ಮಾಡಿಸಿದ್ರು. ಆಮೇಲೆ ರೆಕಾರ್ಡಿಂಗ್ ಒಬ್ರಿಗೆ ಕೊಟ್ಟೆ ಸರ್. ಅವರು ದೊಡ್ಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ಹೇಳ್ಬಾರ್ದು ಇರಲಿ. ಅವರೇನು ಮಾಡಿದ್ರು, 7 ತಿಂಗಳು ಮಾಡಿದ್ರು ಸರ್. 7 ತಿಂಗಳು ಅಂದರೆ ನಾವು ನೋಡಿ, ನಮ್ಗೆ ಏನು ಅನ್ನಿಸ್ಬಿಡ್ತು ಅಂದರೆ, ಏನಪ್ಪ ನಾವೆಲ್ಲ ಇಷ್ಟೆಲ್ಲ ಸರ್ವಿಸ್ ಇದ್ದು ಇಂಡಸ್ಟ್ರಿಯಲ್ಲಿ ಒಬ್ಬರೊಬ್ಬರು ಹೆಂಗೆ ಆಟ ಆಡಿಸ್ತಾರೆ, ನಾಳೆ ನಾಡದ್ದು ಏನೇ ಕೆಲಸ ಇರಲ್ಲ. ಆಮೇಲೆ ದುಡ್ಡು ಕ್ಲಿಯರು ಫಸ್ಟ್ಗೆ. ನಾನು ಏನಂದ್ರೆ ನಂದು ಹೇಳ್ಬಿಟ್ಟು ಫಸ್ಟ್ಗೆ ದುಡ್ಡು ಕೊಟ್ಬಿಡ್ತೀವಿ, ಯಾಕಂದ್ರೆ ನಾನು ಕೆಲಸ ಆಗ್ಬಿಡ್ಬೇಕು ಅಂತ.
ಅದೇ ತಪ್ಪು. ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕಂದ್ರೆ ಕಾಸೇ ಕೊಡಬಾರ್ದಂಗೆ ಕೆಲಸ ಮಾಡಿಸ್ಕೊತಾರೆ. 10% ಕೊಡಬೇಕು, 90% ಇಸ್ಕೋಬೇಕು, ಆಮೇಲೆ ಅಲಿಸ್ಬೇಕು. ಇದೇ ನಮ್ಮ ಥಿಯರಿ ಸಿನಿಮಾದ. ಅದು ಹಿಂಗೆ ಅಂದರೆ ನಾವು ಆ ಥರ ಮಾಡಲಿಲ್ಲ ನೋಡಿ. ಅದರಿಂದ ಈ ಥರ ಎಲ್ಲ ಆಗ್ತಾ ಬಂತು. ಆದರೆ ಒಬ್ಬ ನಿರ್ಮಾಪನಿಗೆ ಏನು ಖುಷಿ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಮ್ಮ ನಿರ್ದೇಶಕರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು PK ದಾಸ್ ಅವರು, ಗಿರೀಶ್ ಸಂಕಲನಕಾರರು, ಫೈಟ್ ಮಾಸ್ಟ್ರು, ನಮ್ಮ ಅರಸವರು ಎಲ್ಲರೂ. ಆಮೇಲೆ ಜೊತೆಗೆ ನಮ್ಮ ನಿಖಿತಾ ಸ್ವಾಮಿ, ಧರ್ಮಕೀರ್ತಿರಾಜ್ ಅವರು. ಯಾಕಂದರೆ ಲಾಂಗ್ ಗ್ಯಾಪ್ ಆಯಿತು. ಅವ್ರು ಯಾವಾಗ ನಾವು ಡೇಟ್ ಹೇಳ್ತೇವೆ ಅವಾಗೆಲ್ಲ ಪಾಪ ನಮಗೆಲ್ಲ ತುಂಬ ಕೋಪ್ರೇಟ್ ಮಾಡಿದ್ರು ನನ್ನ ಸಂಸ್ಥೆಗೆ, ನಮಗೆ ಟೀಮ್ಗೆಲ್ಲ. ಧರ್ಮಕೀರ್ತಿರಾಜ್ ಅವರು ಮತ್ತು ಆಮೇಲೆ ನಿಖಿತಾ ಅವ್ರಿಗೆ ನಿಮಗೆಲ್ಲ ವಿಶೇಷವಾಗಿ ಅಭಿನಂದನೆಗಳು. ಯಾಕಂದರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರು ನೀವು. ಹೀಗೆ ಸ್ನೇಹಿತರೆ, ಹೀಗೆ ಆಯಿತು. ಯಾಕಂದರೆ ಪ್ರೊಡ್ಯೂಸರ್ಗೆ ಒಂದು ಸಿನಿಮಾ ಚೆನ್ನಾಗಿ ಬಂದಾಗ ಒಂದು ಖುಷಿ ಆಗುತ್ತಲ್ಲ, ಅದೇ ನಿಮಗೆ. ನನಗೆ ಹಿಂದೆ ಒಂದು ಸಿನಿಮಾ ಮಾಡಿದೆ ಮುನಿಯಾ ಅಂತ. ಆ ಸಿನಿಮಾದಲ್ಲಿ ನಾನೇ ಡೈರೆಕ್ಟರ್ ಪಿಕ್ಚರ್ಗೆ. ಆ ಪ್ರೊಡ್ಯೂಸರ್ ಹತ್ರ ನಮ್ಮವ್ರು ಸಿನಿಮಾ ಕೆಲಸ ಮಾಡೋರು ಹೇಗಿರ್ತಾರೆ ಅಂದರೆ, ಪ್ರೊಡ್ಯೂಸರ್ನ ಒಳ್ಳೇದು ಮಾಡ್ಕೊಳಕ್ಕೋಸ್ಕರ ಡೈರೆಕ್ಟ್ರ್ ಮೇಲೆ ಎತ್ಕಟ್ಟದು. ಏನು ಅಂದರೆ, ಸರ್ ಅಲ್ಲೆಲ್ಲ ಶೂಟ್ ಮಾಡ್ತಾರೆ, ಇಲ್ಲೆಲ್ಲ ಶೂಟ್ ಮಾಡ್ತಾರೆ, ಏನು ಸರ್ ಇದಂತ. ಅವ್ರು ಪ್ರೊಡ್ಯೂಸರ್ ಹೇಳೋರು ದಿವಸ ಏನಾರ ಚೆನ್ನಾಗಿ ಏನಾರ ಬರಲಿಲ್ಲ ಅಂದರೆ ಆ ಪ್ರಿಂಟ್ ಒಳಗೆ ನಿನ್ನೂ ಸುಟ್ಬಿಡ್ತೀವಿ ಅಂತ ಡೈರೆಕ್ಟಾಗಿ ಹೇಳಿದ್ರು ಪ್ರೊಡ್ಯೂಸರು. ಆದರೂ ನಾನು ಎದುರಲಿಲ್ಲ, ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಸಿನಿಮಾ ಮೇಲೆ. ಅದೇ ಥರ ಸಿನಿಮಾ DTS ಅಲ್ಲಿ ರಾಜನ್ ಥಿಯೇಟ್ರಲ್ಲಿ ನೋಡಿದ್ವಿ. ಪ್ರೊಡ್ಯೂಸರು ನಾನು ಇಬ್ಬರೇ ನೋಡಿ, ಪ್ರೊಡ್ಯೂಸರ್ ಅರಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಯಾಕೆ ಸರ್ ಅಂದೆ. ನಕ್ಷತ್ರ ತುಂಬ ಚೆನ್ನಾಗಿ ಮಾಡಿದೆ, ನಾನು ಏನೋ ಅಂದ್ಕೊಂಡಿದ್ದೆ, ನನಗೆಲ್ಲ ಮಿಸ್ಗೈಡ್ ಮಾಡಿಬಿಟ್ರು ಅಂತ ಅಪ್ಕೊಂಡ್ಬಿಟ್ರು. ಆಮೇಲೆ ಇಡೀ ಗಾಂಧಿನಗರ ಸುದ್ದಿ ಆಯಿತು. ಸಿನಿಮಾ ನೋಡ್ತಾರೋ ಬಿಡ್ತಾರೋ ಜನ, ನನಗೆ ಇಷ್ಟ ಆಗಿದೆ ಸಿನಿಮಾ, ಡೈರೆಕ್ಟರ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದರು. ಅದೇ ಜಯಣ್ಣವ್ರು ರಿಲೀಸ್ ಮಾಡಿದ್ರು. ಅವತ್ತು ಸೂಪರ್ ಡೂಪರ್ ಹಿಟ್ ಆಯಿತು ಮುನಿಯಾ ಸಿನಿಮಾ. ಅದೇ ಥರ ನಮ್ಮ ಪ್ರೊಡ್ಯೂಸರ್ಗೆ ಕಾಸು ಬಂತು, ಚೆನ್ನಾಗಾಯಿತು ಸಿನಿಮಾ. ನೋಡಿ, ಹೀಗೆ ಒಂದು ಸಿನಿಮಾ ಪ್ರೊಡ್ಯೂಸರ್ ಯಾವಾಗ ಖುಷಿ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಾಗ. ಸ್ನೇಹಿತರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಮುಂದಿನ ತಿಂಗಳಲ್ಲಿ ಬಿಡುಗಡೆಗೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಜಯಣ್ಣವರು ರಿಲೀಸ್ ಮಾಡ್ತಾರೆ. ಇದು ನೆಕ್ಸ್ಟ್ ಮಂತ್ ಪ್ಲಾನು. ಇನ್ನೇನಾದ್ರು ಕೇಳೋದಿದ್ರೆ ಸರ್. ಇಲ್ಲ, ಇವತ್ತವರೆಗೂ ನೋಡಲಿಲ್ಲ ಬಿಡಿ ಅವ್ರನ್ನ. ಈಗ ಮಿನಿಸ್ಟರ್ ಹತ್ರ ಇದ್ದಾರೆ ಅವರು. ಸರ್, ಈಗ ಎಲ್ಲಿ ಅದೇ ಹೇಳಿದ್ಲ ನಮ್ದು ಹೆಂಗೆ ಅಲ್ಲ ಇದ್ರ ಗೊತ್ತಿದೆ ಸರ್. ಈಗ ಎಲ್ಲಿ ಹುಡ್ಕೊಂಡು ಹೋಗೋದು ಮಾಡೋದು, ಎಲ್ಲೆಲ್ಲೋ ಇರ್ತಾರೆ. ನಾವು ಹೋದಾಗ ಒಂದೆರಡು ಸಾರಿ ಹೋದ್ವಿ, ಇದ್ರ ಒಳಗಡೆ ಸಿಗಲಿಲ್ಲ. ಇರಲಿ ಸರ್, ಅದೀಗ ಆಯಿತು ಹೋಯ್ತು, ಎಲ್ಲ ಚೆನ್ನಾಗಿ ಬಂದಿದೆ. ಆಮೇಲೆ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮ ಪ್ರೊಡಕ್ಷನ್ಗೆ ನಮ್ಮ ಚನ್ನತಿಮ್ಮಯ್ಯನವರು ದಾಬಸ್ಪೇಟೆ ಮತ್ತು ಶಂಕರ್ ರಾಮರೆಡ್ಡಿ ಅವರು ನನಗೆ ತುಂಬ ಬೆನ್ನೆಲುಬಾಗಿ ಇದುವರೆಗೂ ಜೊತೆಲಿ ನಿಂತು ನನಗೆ ಸಹಾಯ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಸಹಾಯ ಮಾಡಿ ನಮಗೊಂದು ಆಶೀರ್ವಾದ ಮಾಡಿದ್ದಾರೆ. ಸರ್ ಡೇಟು ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಹೇಳ್ತೀನಿ ಸರ್ ಡೇಟು. ಯಾಕಂದರೆ ಈಗ ನಡೀತಾ ಇದೆ. ಯಾಕಂದ್ರೆ 3-4 ಪಿಕ್ಚರ್ಗಳಿದೆ. ಒಂದೊಂದು ವಾರದಲ್ಲಿ 4-5 ಪಿಕ್ಚರ್ಗಳಿದೆ. ಏನು ಸರ್? ಹೌದು ಸರ್. ಹೌದು ಸರ್. ಹೌದು ಸರ್. ಹೌದು ಸರ್. ಹೌದು ಸರ್. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ನೋಡಿಕೊಂಡು ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ ಸರ್. ಈಗ ಡೇಟು ಏನಂದರೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಸರ್, ಯಾವುದು ಸಿನಿಮಾ ಇರಬಾರ್ದು, ಆ ಸಮಯದಲ್ಲಿ ನಮ್ಗೆ ಏನಾದ್ರು ಒಂದು ಅವಕಾಶ ಮಾಡಿಕೊಡಿ ಅಂತ ನೋಡ್ಕೊಂಡು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಾನ್ ಮಾಡಿ ಹೇಳ್ತೀನಿ ಸರ್. ನೆಕ್ಸ್ಟ್ ಹೇಳ್ತೀನಿ ಡೇಟ್ ಸರ್. ಎಲ್ಲ ಕಡೆ ನಾವು ಮಾಡ್ತೀವಿ ಸರ್. ಸುಮಾರು ಅವ್ರಿಗೆ ಹೇಳಿದ್ದು 150 ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ ಸರ್. ಎಂಟೈರ್ ಕರ್ನಾಟಕ 150 ಥಿಯೇಟ್ರ್ ಅವ್ರು ಹೇಳ್ಬಿಟ್ಟಿದ್ದೀವಿ. 150 ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಂಟೈರ್ ಕರ್ನಾಟಕ ಸಿನಿಮಾ ಓಡುತ್ತೆ ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ. ಯಾಕಂದರೆ ಪ್ರೊಡ್ಯೂಸರ್ಗೂ ಯಾವಾಗ ಖುಷಿ ಆಗುತ್ತೆ ಅಂದರೆ ಸಿನಿಮಾ ಚೆನ್ನಾಗಿ ಬಂದಾಗ ಖುಷಿ ಆಗುತ್ತೆ. ಕೇಳಿ ಸರ್. ಹಾಂ. ಹೌದು ಸರ್. ಇಲ್ಲ ಸರ್, ಅದು ನಾವು ಅಂದರೆ ಅಲ್ಲ, ಟಿಕೆಟ್ ಕೊಡೋ ಜಾಗದಲ್ಲಿ ಒಂದು ಟಿಕೆಟ್ ಒಂದು ಬಾಟ್ಲು ಕೊಡೋದು ಅನ್ನೋ ಥರ ಆಗಾಯ್ತು. ಆಮೇಲೆ ಸಿನಿಮಾ ನೋಡಿದ್ರೆ ಏನು ಮಾಡ್ತೀರಿ ಸರ್? ಮಲಗಿಬಿಟ್ರೆ ನಮ್ಮ ಸಿನಿಮಾ ರಿಪೋರ್ಟು ಅಷ್ಟೇ. ಅದು ಒಂದು ಶೋ ಕ್ಯಾರಿ ಆಗ್ಬೋದು ಸರ್, ಮತ್ತು ಆಮೇಲೆ ನೆಕ್ಸ್ಟ್ ಶೋ ಕ್ಯಾರಿ ಆಗ್ಬೇಕಲ್ಲ ನಮಗೆ. ಇರಲಿ ಸರ್, ಥ್ಯಾಂಕ್ ಯು ಸರ್. ಅಲ್ಲ ಗೌರ್ಮೆಂಟಿಗೆ ಹ್ಯಾಪಿ ಇದೆ ಸರ್. ಅದರಿಂದ ರೆವಿನ್ಯೂ ಬರ್ತಾರೆ ಸರ್ಕಾರಕ್ಕೆ. ಅದು ಇಲ್ಲ, ನಾವು ಆ ಥರ ಮಾಡೋಕ್ಕಾಗಲ್ಲ. ಒಂದು ಮೆಸೇಜ್ ಇರುತ್ತೆ, ನಾವು ಸಿನಿಮಾದ ಒಂದು ಮೆಸೇಜ್. ಹಾಂ, ಮಾಡ್ತೀವಿ ಸರ್, ಖಂಡಿತ. ಓಕೆ ಸರ್, ಓಕೆ ಸರ್, ಮಾಡ್ತೀವಿ ಸರ್. ಇನ್ನೇನಾರ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಆಯ್ತು ಸರ್, ಥ್ಯಾಂಕ್ ಯು ಸರ್. ದುಡ್ಡು ಬರಬೇಕಂದ್ರೆ ನೀವೆಲ್ಲ ನಮ್ಮ ಸಹಕಾರ ಕೊಡಬೇಕು, ಎಲ್ಲ ಪತ್ರಿಕಾ ಸ್ನೇಹಿತರು. ಹೌದು ಸರ್, ಸತ್ಯ ಸರ್, ಸತ್ಯ ಸತ್ಯ ಸತ್ಯ. ಇಲ್ಲ ಕರೆಕ್ಟ್ ಸರ್. ಸರ್ ಇವತ್ತು ಒಂದು
ಒಂದು ಚಿತ್ರಗಳು ಹೊರಗಡೆ ಬಂದಾಗ ಅದು ಪ್ರಚಾರ ಆಗಬೇಕಂದ್ರೆ ಪತ್ರಿಕಾ ಇಲ್ಲ ಅಂತಂದ್ರೆ ಮಾಧ್ಯಮ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಸರ್ ಅದು. ಅಲ್ಲ, ಒಳಗೂ ಹೊರಗೂ ಕೇಳಿ ಬಯಸಲ್ಲ ನೀವು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರೂ.